ನಮಸ್ತೆ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್. ಯಪ್ಪೋ ಎಂತ ಕ್ರೇಜ್ ಗುರು! ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ ಅಂದ್ರೆ ಇಷ್ಟೊಂದು ಕ್ರೇಜ್ ಇರುತ್ತಾ? ನೀವು ಕೇಳಿದ್ರೆ ಶಾಕ್ ಆಗ್ತೀರಾ. ಅಷ್ಟೊಂದು ಕ್ರೇಜ್ ನಡೀತಾ ಇದೆ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ಗೆ. ಇದು ಯಾವುದೇ ರೀತಿಯಾದಂತಹ ಪ್ಲೇಯರ್ಗಳ ನಡುವೆ ಆಗಲಿ, ಅಭಿಮಾನಿಗಳ ನಡುವೆ ಆಗಲಿ ಅಥವಾ ಕ್ರೀಡಾಂಗಣದಲ್ಲಿ ಅಲ್ಲ. ಇಂತಹ ಕ್ರೇಜ್ ನಡೀತಿರೋದು ಫೈನಾನ್ಷಿಯಲ್ ವಿಷಯಕ್ಕೆ ಸಂಬಂಧಿಸಿದಂತೆ. ಹೌದು, ಇದು ಯಾವುದೇ ರೀತಿಯಾದಂತಹ ಸ್ಪೋರ್ಟ್ಸ್ ನಲ್ಲಿ ಅಲ್ಲ. ಇವಾಗ ಸದ್ಯದ ಅಪ್ಡೇಟ್ ಬರ್ತಾ ಇರೋದು ಫೈನಾನ್ಷಿಯಲಿ ಎಷ್ಟೊಂದು ಕ್ರೇಜ್ ಹೊಂದಿದೆ ಅನ್ನೋದು ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ ಕುರಿತಂತೆ. ನೀವು ಇದನ್ನು ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರಾ. ಯಾಕಂತ ಹೇಳಿದ್ರೆ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ಗೆ ಫೈನಾನ್ಷಿಯಲಿ ಇಷ್ಟೊಂದು ಕ್ರೇಜ್ ಇದೆಯಾ ಅಂತ ನಿಮ್ಗೆ ಅನ್ನಿಸ್ತದೆ. ಯಾಕಂತ ಹೇಳಿದ್ರೆ ಇಂಡಿಯಾ ಮ್ಯಾಚ್ಗೆ ಅಷ್ಟೊಂದು ಹೈಪ್ ಇದೆ. ನಿಮ್ಗೆ ಇವಾಗಲೇ ಗೊತ್ತಿರ್ತದೆ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ ಬಾಯ್ಕಾಟ್ ಆಗ್ತದೆ ಅಂತ. ಆದ್ರೆ ಐಸಿಸಿಯ ಎದುರು ಮಂಡಿ ಊರಿದಂತಹ ಪಾಕಿಸ್ತಾನ ಇದೀಗ ಮತ್ತೆ ಮಕ್ಕಳಂತೆ ವರ್ತಿಸಿ ಕೆಲವೊಂದು ಷರತ್ತುಗಳನ್ನು ಇಟ್ಟಿತ್ತು. ಆದರೆ ಅಂತಹ ಷರತ್ತುಗಳಲ್ಲಿ ಕೇವಲ 2 ಷರತ್ತುಗಳನ್ನು ಐಸಿಸಿ ಒಪ್ಪಿಕೊಂಡಿದೆ. ಅದೆಲ್ಲ ನಿಮ್ಗೆ ಇವಾಗಲೇ ಗೊತ್ತಿರ್ತದೆ. ಅದರಂತೆ ಪಾಕಿಸ್ತಾನ ಹಾಗೂ ಇಂಡಿಯಾ ನಡುವಿನ ಮ್ಯಾಚ್ ಆಗುವಂತೆ ಪಾಕಿಸ್ತಾನ ಒಪ್ಪಿಗೆ ನೀಡಿದೆ. ಮೊದಲೆಲ್ಲ ಅವರು ಇಂಡಿಯಾ ನಡುವೆ ನಾವು ಆಡೋದೇ ಇಲ್ಲಯ್ಯ, ನಮ್ಗೆ ಅಗತ್ಯ ಇಲ್ಲ ಅನ್ನೋ ರೀತಿ ವರ್ತಿಸಿದ್ರು. ಆದ್ರೆ ಇವಾಗ ಅದಕ್ಕೆಲ್ಲ ಮುಚ್ಕೊಂಡು ಬಾಲ ಮುದುರ್ಕೊಂಡು ನಾವು ಆಡ್ತೀವಪ್ಪ, ನಮ್ಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಬೇಕು ಅಂತ ಬಂದಿದ್ದಾರೆ. ಇದೆಲ್ಲ ಸಂಗತಿಗಳು ನಡೆದಿದ್ದು ಮೈದಾನಕ್ಕೆ ಸಂಬಂಧಿಸಿದಂತೆ. ಆದ್ರೆ ಇವಾಗ ಮೈದಾನದಿಂದ ಹೊರಗಡೆ ಕೆಲವೊಂದು ವಿಷಯಗಳು ನಡೀತಾ ಇದೆ. ಅದೇನಂತ ಹೇಳಿದ್ರೆ, ಈ ವಿಷಯ ಕೇಳಿದ್ರೆ ನೀವು ನಂಬಲ್ಲ ಗುರು. ಯಾಕಂತ ಹೇಳಿದ್ರೆ ಕೊಲಂಬೋದಲ್ಲಿ ವಿಮಾನಯಾನದ ದರವನ್ನು ಇವಾಗಲೇ ಹೆಚ್ಚಿಸಿದ್ದಾರೆ ಅಂತೆ. ಹೌದು, ಇಂಡಿಯಾ ಮ್ಯಾಚ್ ಫಿಕ್ಸ್ ಆಗ್ತಾ ಇದ್ದಂತೆ ಕೊಲಂಬೋದಲ್ಲಿ ವಿಮಾನದ ದರ, ಟಿಕೆಟ್ ದರ ಏನಿದೆ ಅದು ತುಂಬಾನೇ ಹೆಚ್ಚು ಮಾಡಿದ್ದಾರಂತೆ. ಅಷ್ಟರ ಮಟ್ಟಿಗೆ ಹೈಪ್ ಇದೆ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಸುಮ್ಮನೆ ಗುರು. ಈ 2 ದೇಶಗಳ ನಡುವೆ ಇಷ್ಟೊಂದು ಕ್ಲಾಶ್ ಉಂಟು. ಅದಾಗಲೇ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವೆ ಪೈಪೋಟಿಯ ಮ್ಯಾಚ್ ನಡೀಲಿಕ್ಕಿದೆ. ಅಂಥದ್ರಲ್ಲಿ ಮೈದಾನದ ದರ ಬಿಡಿ, ವಿಮಾನದ ದರವೂ ಕೂಡ ಜಾಸ್ತಿ ಆಗಿದೆ. ಇನ್ನೊಂದು ಕಡೆ ನೋಡೋದಾದ್ರೆ ನೀವು ನಂಬಲ್ಲ. ಯಾಕಂತ ಹೇಳಿದ್ರೆ ಕೇವಲ 10 ಸೆಕೆಂಡ್ ನೀವು ಆಚೆ ಈಚೆ ನೋಡೋದಲ್ಲೇ ಮುಗಿಯುವಂತಹ 10 ಸೆಕೆಂಡಿಗೆ ಜಾಹೀರಾತಿನ ವಿಭಾಗದಲ್ಲಿ 40 ಲಕ್ಷ. ಒಂದು ಜಾಹೀರಾತಿಗೆ ಕೇವಲ ಅದು 10 ಸೆಕೆಂಡಿಗೆ 40 ಲಕ್ಷವಂತೆ. ಮಾಧ್ಯಮ ಪ್ರಸಾರದ ಹಕ್ಕು ಸುಮಾರು $3 ಬಿಲಿಯನ್ ಅಂದಾಜಿಗೆ ವಹಿಸುವುದಾದ್ರೆ 27,000 ಕೋಟಿ. ಇಷ್ಟೊಂದು ವ್ಯಾಲ್ಯೂ ಹೊಂದಿರುವಂತಹ ಮಾಧ್ಯಮ ಪ್ರಸಾರದಿಂದ ಬರುವಂತಹ ದುಡ್ಡಿನಲ್ಲಿ ಅರ್ಧದಷ್ಟು ಹಣ ಏನಿದೆ ಈ ಪಾಕಿಸ್ತಾನ ಹಾಗೂ ಇಂಡಿಯಾ ಮ್ಯಾಚ್ ಇಂದಲೇ ಬರ್ತದೆ ಈ ಒಂದು ಮಾಧ್ಯಮಗಳಿಗೆ. ಅಂಥದ್ರಲ್ಲಿ ಬ್ರಾಡ್ಕಾಸ್ಟರ್ ಈ ಮ್ಯಾಚ್ ಅನ್ನು ಮಿಸ್ ಮಾಡ್ಕೊಳ್ತಾ ಇದ್ರು. ಅದೀಗ ಮತ್ತೆ ಪುನಃ ಇವರಿಗೆ ಜೀವ ಬಂದಂತ ಹಾಕಿದೆ. ಯಾಕಂತ ಹೇಳಿದ್ರೆ ಲಾಭ ಏನಾಗ್ತದೋ ಅದು ಈ ಒಂದು ಮ್ಯಾಚ್ ನಿಂದಲೇ ಆಗ್ಬೇಕಾಗಿತ್ತು. ಜೀವ ಬಂತು ಇವಾಗ ಅಂತ ಹೇಳ್ಬೋದು. ಅಷ್ಟು ಬಿಟ್ರೆ ಇಷ್ಟೊತ್ತವರೆಗೆ ಅವರಿಗೆ ಉಸಿರೇ ಇಲ್ಲ ಅಂತ ಅನ್ಸ್ತಾ ಇತ್ತು. ಯಾಕಂತ ಹೇಳಿದ್ರೆ ಈ ಒಂದು ಮ್ಯಾಚ್ ನಡೀತಾ ಇದ್ರೆ ಎಲ್ಲರೂ ಕೂಡ ಲಾಸ್ ಅಲ್ಲಿ ಹೋಗೋದು ಗ್ಯಾರಂಟಿ ಆಗಿತ್ತು. ಈ ಒಂದು ಮ್ಯಾಚ್ ಇಂದಾಗಿ ಜಾಹೀರಾತು ಹಾಗೂ ಟಿಕೆಟ್ಗಳ ಮೂಲಕ ಸುಮಾರು 2,200 ಕೋಟಿಯಿಂದಾಗಿ 4,500 ಕೋಟಿಗಳಷ್ಟು ಈ ಒಂದು ಮ್ಯಾಚ್ ಇಂದ ಲಾಭಾಂಶ ಬರ್ತದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಮ್ಯಾಚ್ ಅನ್ನು ಲೈವ್ ಬ್ರಾಡ್ಕಾಸ್ಟಿಂಗ್ ಮಾಡೋದು ಜಿಯೋ ಹಾಟ್‌ಸ್ಟಾರ್ ಆಗ್ತದೆ. ಒಂದು ಅಂದಾಜಿನ ಪ್ರಕಾರ ಅದರ ಆದಾಯ ಈ ಒಂದು ಮ್ಯಾಚ್ ಇಂದ ಸುಮಾರು 250 ಕೋಟಿಗಳಷ್ಟಾಗ್ತದೆ ಅಂತ ಅಂದಾಜಿಸಲಾಗಿದೆ. ಐಸಿಸಿ ಏನಿದೆ ಈ ಒಂದು ಮ್ಯಾಚ್ ನಡೆಸಲಿಕ್ಕೆ ತುಂಬಾನೇ ಪ್ರಯತ್ನ ಪಟ್ಟಿತ್ತು. ಯಾಕಂತ ಹೇಳಿದ್ರೆ ಈ ಒಂದು T20 ವರ್ಲ್ಡ್ ಕಪ್ಗೆ ಜೀವ ಇರೋದೇ ಈ ಒಂದು ಮ್ಯಾಚ್ ಇಂದ. ಅದನ್ನು ಬಾಯ್ಕಾಟ್ ಮಾಡಿದ್ರೆ ಮುಗಿತಿತ್ತು. ಯಾಕಂತ ಹೇಳಿದ್ರೆ ಎಲ್ಲಾ ರೀತಿಯ ಲಾಸ್ ಅಂತೂ ಖಂಡಿತ ಆಗ್ತಿತ್ತು. ಆದ್ರೆ ಐಸಿಸಿ ಈ ಮ್ಯಾಚ್ ಅನ್ನು ಬಿಟ್ಕೊಡೋಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ವರ್ತಿಸಿತ್ತು. ಅದರಂತೆ ಅವರು ಜಯ ಗಳಿಸಿದ್ರು ಕೂಡ. ಈ ಒಂದು ಮ್ಯಾಚ್ ನೆರವೇರ್ಲಿಕ್ಕೆ ಒಂದು ರೀತಿಯಲ್ಲಿ ಪಾಕಿಸ್ತಾನವು ಕಾರಣ ಅಂತ ಹೇಳ್ಬಹುದು. ಒಂದ್ ವೇಳೆ ಒಪ್ಕೊಂಡಿಲ್ಲ ಅಂತಿದ್ರೆ ತುಂಬಾನೇ ಲಾಸ್ ಆಗ್ತಿತ್ತ ಗುರು. ಇಷ್ಟೆಲ್ಲ ಹೈಪ್ ಇರುವಂತಹ ಮ್ಯಾಚ್ ನ ನೀವು ನೋಡೋದಾದ್ರೆ ಏನನ್ಸತ್ತೆ ನಿಮ್ಗೆ? ಒಂದು ಪುಸ್ಗಟ್ಟೆ ಟೀಮ್ಗೆ ಇಷ್ಟೊಂದು ಹೈಪ್ ಬೇಕಿತ್ತ ಅಂತ ಹೇಳ್ಬಹುದು ನೀವು. ಹೌದು, ಇವಾಗಿನ ಪಾಕಿಸ್ತಾನ ಟೀಮ್ ನೋಡಿದ್ರೆ ನೀವು ಹಾಗೇನೆ ಹೇಳ್ಬಹುದು. ಏನೇ ಆಗ್ಲಿ, ಇಂಡಿಯಾ ಪಾಕಿಸ್ತಾನ ಅಂದ್ರೆ ಒಂದು ಹೈಪ್ ಇರ್ತದೆ. ಇಂಡಿಯನ್ ಫ್ಯಾನ್ಸು ಪಾಕಿಸ್ತಾನ ಫ್ಯಾನ್ಸು ಫೈಟು ನೋಡೋದಕ್ಕೆ. ಹಾಗೇನೆ ಸ್ಟೇಡಿಯಂ ನಲ್ಲಿ ಜನ ಕಿಕ್ಕಿರೋದಂತೂ ಗ್ಯಾರಂಟಿ ಆಗಿರ್ತದೆ. ಮ್ಯಾಚ್ ನಲ್ಲಿ ಅಷ್ಟೊಂದು ಪಾಸಿಟಿವ್ ಥಿಂಗ್ಸ್ ಆಗೋದು ಡೌಟ್ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಂಡಿಯಾ ಇರುವ ಫಾರ್ಮ್ಗೆ ಪಾಕಿಸ್ತಾನ
ಎಲ್ಲೋ ಅಂತ ಅನ್ಸುತ್ತೆ. ಸೊ ಏನೇ ಆಗ್ಲಿ T20 ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ರೇನೆ ಒಂದು ಮಜಾ. ಸೊ ಅದೇ ರೀತಿ ಈ ಒಂದು ಮ್ಯಾಚ್ ನಡೀತಿದ್ದೆ. ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವಿನ ಮ್ಯಾಚ್ ಇಂದ ಇಂಡಿಯಾಕ್ಕೆ ಏನು ಡಿಫ್ರೆನ್ಸ್ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಇಂಡಿಯಾ ವಿನ್ ಆಗೋದಂತೂ ಖಚಿತವಾಗಿರ್ತದೆ. ಸೊ ಫೆಬ್ರವರಿ 15ಕ್ಕೆ ಮ್ಯಾಚ್ ಆಗ್ತದೆ ಕೊಲಂಬೋದ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೀತಿರುವ ಮ್ಯಾಚ್ ನಲ್ಲಿ ನೀವು ಪ್ರೇಮದಿಂದ ನೋಡ್ಲಿಕ್ಕೆ ಆಗುದಿಲ್ಲ ಅಲ್ವಾ, ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹಿಂದಿನ ಮ್ಯಾಚ್ ಗಳಲ್ಲಿ ಯಾವ ರೀತಿ ವರ್ತನೆ ಮಾಡಿದ್ರು ಅಂತ. ಸೊ ನಮ್ಮ ಇಂಡಿಯನ್ಸ್ಗೆ ಇಟ್ಕೊಂಡು ಕೊಟ್ಟೆ ಅಭ್ಯಾಸ. ಸೊ ಕೊಡೋದಂತೂ ಗ್ಯಾರಂಟಿನೇ, ಯಾಕಂತ ಹೇಳಿದ್ರೆ ಅಭಿಷೇಕ್ ಶರ್ಮಾನೇ ಕೊಡೋಕ್ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಸೊ ಒಂದ್ ವೇಳೆ ಆ ರೀತಿ ಆದ್ರೆ ಐಸ್ ಕ್ರೀಮ್ ಮೇಲೆ ತುಪ್ಪ ಹಾಕಿ ತಿಂದ ಹಾಗೆ ಅನ್ಸುತ್ತೆ ನೋಡಿ. ಅದಂತೂ ನಾನು ಖಂಡಿತ ಹೇಳ್ತೀನಿ, ಯಾಕಂತ ಹೇಳಿದ್ರೆ ನಿಮ್ಗೆ ಅಷ್ಟೊಂದು ಖುಷಿ ಆಗ್ಬಹುದು. ಇಷ್ಟೆಲ್ಲ ಖ್ಯಾತಿ ತೆಗೆದಂತಹ ಪಾಕಿಸ್ತಾನಕ್ಕೆ ಇವಾಗ ವಾಪಸ್ ಕೊಡೋ ಸಮಯ. ಅದು ಫೆಬ್ರವರಿ 15ಕ್ಕೆ ನಮ್ಮ ಟೀಮ್ ಇಂಡಿಯಾ ಅದಕ್ಕೆ ರೆಡಿ ಆಗಿದೆ. ಸೊ ನೀವೆಲ್ಲ ಕಾಯ್ತಾ ಇರಿ. ಒಂದ್ ವೇಳೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೇನೆ ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬಾನೇ ಹೆಲ್ಪ್ ಆಗ್ತದೆ. ಸೊ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.